ಜೀವನ ತುಂಬ ಕಷ್ಟ ಆಗ್ಬಿಟ್ಟಿದೆ ಮೇಡಮ್. ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಫೀಸ್ ಕಟ್ಟೋಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಇನ್ನು ಬಾಡಿಗೆ ಕಟ್ಟಬೇಕು, ಅದು ಕಷ್ಟ ಆಗ್ಬಿಟ್ಟಿದೆ. ನಾವು ಹುಟ್ಟಿದ್ದು ಬೆಳಗಿದ್ದು ಎಲ್ಲವೇ ಈ ಜಾಗದಲ್ಲಿ. ಎಲ್ಲ ಪ್ರತಿಯೊಂದು ಇಲ್ಲಿಂದ ಸಿಗುತ್ತೆ. ಮಾರ್ಕೆಟ್ಗೆ ಬರೋದು ಜನಗಳು ಏನಕ್ಕೆ ಬರ್ತಾರೆ? ಅವ್ರು ಹೇಳ್ತಾರೆ ಅಲ್ಲ, ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಪಬ್ಲಿಕ್ ಹತ್ರ ಅವ್ರು ಬರೋದ್ರಿಂದ ತಾನೇ ತೊಂದರೆ ಆಗೋದು. ಅವ್ರಿಗೆ ಏನೇನು ಐಟಮ್ ಬೇಕೋ ಅದು ಮಾರ್ಕೆಟಲ್ಲಿ ತಗೊಳ್ಳೋಕ್ಕೆ ಬರ್ತಾ ಇರೋದು. ಅವ್ರು ತಗೊಂಡ್ರೆ ತಾನೇ ಅವ್ರು ಕಮ್ಮಿ ಆಗುತ್ತೆ ಅಂತ ಅವ್ರು ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ಈ ಬಾತ್ರೂಮ್ ಎಲ್ಲ ಹೊಡೆದಾಕಿದ್ದಾರೆ ನೋಡಿ, ಗುಜರಿ ಸಾಮಾನೆಲ್ಲ ಹೊಡೆದಾಕಿದ್ದಾರೆ. ನಮ್ಮದು ಮುಂದೆ ಇತ್ತು ಅಂಗಡಿ, ಅದೆಲ್ಲ ಹೊಡೆದಾಕಿದ್ದಾರೆ. ನಮ್ದು ಹಣ್ಣೆಲ್ಲ ವೇಸ್ಟ್ ಆಗೋಯ್ತು. ನಮ್ಮದೇ 1 ಲಕ್ಷ ದುಡ್ಡು ಲಾಸ್ ಆಗಿಬಿಟ್ಟಿದೆ. ಇದು ಹಣ್ಣು ಇವಾಗ ಎತ್ತು ನೋಡಿ ಹೊಡೆದಾಕಿದ್ದಾರೆ ಎಲ್ಲನೂ. ಎತ್ತು ಅಂದರೆ ಜಾಗದಲ್ಲಿ ಎಲ್ಲಿ ಹೋಗೋಣ? ಈ ಬೆಂಗಳೂರಲ್ಲಿ ಮಾರ್ಕೆಟಲ್ಲಿ ನಾವು 1 ರೂಪಾಯಿ ಕಷ್ಟಪಟ್ಟು ನಮ್ಮ ಮಕ್ಳಿಗೆ ನಾವು ಸೇರಿಸ್ಬೇಕು ಅಂತ ಇರ್ತೀವಿ. ಇವಾಗ ಅವ್ರು ಏನೇ ಅಂತ ಇದ್ದಾರೆ, ಅಯ್ಯಪ್ಪ 2,000 ರೂಪಾಯಿ ದುಡ್ಡು ಹಾಕ್ತೀವಿ ನಿಮಗೆ ಆಧಾರ್ ಕಾರ್ಡ್ಗೆ, ಇದು ರೇಷನ್ ಕಾರ್ಡ್ಗೆ ಅಂತ ಹೇಳ್ತಾ ಇದ್ದಾರೆ. ಆ 2,000 ರೂಪಾಯಿ ಕೊಂಡು ಏನು ಖರ್ಚು ಮಾಡೋಣ? ನೀವೇ ಹೇಳ್ರಿ. ಬಟ್ಟೆ ತೆಗಿಯೋಕ್ಕಾಗತ್ತಾ? ಇಲ್ಲ ಹಬ್ಬ ಮಾಡೋಕ್ಕಾಗತ್ತಾ? ಇಲ್ಲ ಮಕ್ಕಳಿಗೆ ಬಾಡಿಗೆ ಕಟ್ಟೋಕ್ಕಾಗತ್ತಾ? ಸ್ಕೂಲ್ ಫೀಸ್ ಕಟ್ಟೋಕ್ಕಾಗತ್ತಾ? ಏನು ಬರುತ್ತೆ ನಮಗೆ ಹೇಳ್ರಿ? ಇಲ್ಲಿ ಕಷ್ಟಪಟ್ಟು ಇವ್ರಿಗೆ ಏನೇನೋ ಕೊಟ್ಟು ನಾವು ಏನೋ ಒಂದು ಸೈಡಲ್ಲಿ ಅಂಗಡಿ ಇಟ್ಕೊಂಡಿದ್ರೆ ಅದನ್ನು ಹೊಡೆದಾಕಿ ಎತ್ತು ಬೀಸಾಕ್ಬಿಟ್ರು. ಬೆಳಗ್ಗೆಯಿಂದ ಪೊಲೀಸವ್ರು ಬಂದು ನೀವು ತೆಗೀರಿ ಅಂಗಡಿ ಅಂದರೆ ಈ ಬಂಡಾಲ ಹಾಕಿದಾರಲ್ಲ, ಎಲ್ಲಿ ಹೋಗಿ ಹಾಕೋಣ? ಬಂಡವಾಳ ಆಯ್ತು, ಒಂದ್ ಕಡೆ ಆಯ್ತು. ನೀವು ಅಲ್ಲಿ ಜೀವನ ಕಟ್ಕೊಂಡಿದ್ರಿ, ಜೀವನ ಬಾಳ್ತಿದ್ರಲ್ಲೇನೆ? ಅಲ್ಲೇ ಬಾಳ್ತಾ ಇದ್ದೇವೆ. ಆದ್ರೆ ನಾನು ಅಂಗಡಿಗೆ ಹೋಗ್ಬೇಕು, ಓಪನ್ ಮಾಡಬೇಕು, ವ್ಯಾಪಾರ ಮಾಡಬೇಕು, ಜೀವನ ಕಟ್ಕೋಬೇಕು. ಇವಾಗ ನಾವು ಬೆಳಗ್ಗೆ ಎದ್ದೋದ ತಕ್ಷಣ ನಮ್ಮ ಅಂಗಡಿ ಏನಾಯಿತು, ಇಷ್ಟು ದಿನ ನಾವು ಅಲ್ಲಿ ಇತ್ತಲ್ಲ, ಏನು ಕತೆ ಆಗುತ್ತೆ? ನಾವು ಇನ್ನ ದಿನ ಹೆಂಗೆ ಬದುಕೋದು, ನಾವು ಹೆಂಗೆ ಊಟ ಮಾಡೋದು ಅಂತ ಆಗುತ್ತೆ. 1 kg ಅಕ್ಕಿ ಎಷ್ಟು ರೇಟ್ ಆಗಿಬಿಟ್ಟಿದೆ. ಸಿಲಿಂಡ್ರು ರೇಟ್ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇವಾಗ ನಾವೇನು ತಪ್ಪು ಮಾಡಿದ್ದೀವಿ? ಉಳ್ಗಡೆ ಇಕ್ಬಿಟ್ಟು ನಮಗೆ ಏನಾನ ಬೇಕಾಗಿರೋದು ಅಂಗಡಿ ಸೈಡಲ್ಲಿ ಇಕ್ಬಿಟ್ಟು ನೀವು ಇಕ್ಕೊಳ್ರಿ ಅಂದರೆ ನಾವು ಸೈಡಲ್ಲಿ ಇಕ್ಕೊಂಬಿಡ್ತಾ ಇದ್ವಿ. ಅದನ್ನು ಬಿಟ್ಬಿಟ್ಟು ಇವಾಗ ನಮ್ಮನ್ನು ಎಲ್ಲನ ಓಡಿಸ್ಬಿಟ್ರೆ ನಾವು ಎಲ್ಲಿ ಹೋಗೋಣ? ನಾವು ಹುಟ್ಟಿದಿಂದ ಈ ಬೆಂಗಳೂರಲ್ಲೇ ಇದ್ದೀವಿ, ನಾವು ಯಾವ ಕಡೆ ಹೋಗೋಣ? ನಮಗೆ ಯಾರು ಇದ್ದಾರೆ? ಅಯ್ಯಪ್ಪ ಬಂದು ಅವ್ರ ಹತ್ರ ಹೋಗಿ ಕೇಳೋಕ್ಕಾಗುತ್ತೆ? ನಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಬೇಕು, ನಮಗೆ ಏನೇನೇ ಬೇಕಾಗಿರೋದನ್ನ ತಗೊಳಕ್ಕೆ ಕೇಳೋಕ್ಕಾಗುತ್ತಾ? ಎಷ್ಟೋ ಕಳ್ತನ ಮಾಡ್ತಾ ಇದ್ದಾರೆ, ಅವ್ರನ್ನ ಹಿಡ್ಕೊಳಕ್ಕಾಗಿಲ್ಲ. ವೈನ್ ಶಾಪ್ ಕಮ್ಮಿ ಮಾಡೋಕ್ಕಾಗಿಲ್ಲ. ಆಮೇಲೆ ಎಷ್ಟೋ ರೋಡಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ರೋಡಲ್ಲೇ ಇದೆ, ಅದನ್ನು ತಗೊಳಕ್ಕಾಗಿಲ್ಲ. ಆದರೆ ನಾವು ಜೀವನ ಮಾಡೋದೇ ಈ ಫುಟ್ಪಾತಲ್ಲಿ ಅಂಗಡಿಯಲ್ಲೇ ಕುತ್ಕೊಂಡು ಜೀವನ ಮಾಡ್ತಾ ಇರೋದು. ಅದನ್ನೇ ಎತ್ತಾಕಿದ್ದಾರೆ. ನಮಗೆ ಎಷ್ಟು ಕಷ್ಟ ಆಗುತ್ತೆ? ನಮ್ಮ ಮಕ್ಕಳನ್ನ ಹೆಂಗೆ ಸಾಕೋದು? ನಾನು ಓದಿಲ್ಲ ಆದರೆ ನಾನು ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳು ಓದಿಸ್ಬೇಕಲ್ವಾ? ಅದಕ್ಕೆ ದುಡ್ಡು ಬೇಡವಾ ನಮಗೆ? ನಾವು ಎಲ್ಲಿ ಹೋಗೋಣ? ಯಾರು ಕೊಡ್ತಾರೆ ನಮಗೆ? ನಮ್ಮ ಗಂಡ ಇಲ್ಲ, ಕೆಲವ್ರಿಗೆ ಅಪ್ಪ ಅಮ್ಮ ಯಾರೂ ಇರಲ್ಲ, ಕೆಲವ್ರಿಗೆ ಅವರು ಕಷ್ಟಪಟ್ಟು ಅವರು ಜೀವನ ಮಾಡ್ತಾ ಇದ್ದಾರೆ. ಇಲ್ಲೇ ನಾವು ಮಲ್ಕೊಳ್ಳೋದು, ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡು ತಿನ್ಕೊಂಡಿದ್ವಿ. ಇವಾಗ ನೋಡಿ ಎಲ್ಲ ಎತ್ತಾಕ್ಬಿಟ್ರು. ನಾವು ಎಲ್ಲಿ ಹೋಗೋದಂತ ಗೊತ್ತಿಲ್ಲ. ನಮ್ಮ ಮಕ್ಕಳೆಲ್ಲ ಏನು ಮಾಡೋದೋ ಗೊತ್ತಿಲ್ಲ. ನಾವು ಲೋನ್ ತಗೊಂಡಿದ್ದೀವಿ, 80,000 ರೂಪಾಯಿ ಲೋನ್ ತಗೊಂಡಿದ್ದೀವಿ. ಇವಾಗ ನಾನು ಲೋನ್ ಆಡಿಸ್ಬೇಕು. ಲೋನ್ ಹೆಂಗೆ ನಾನು ಮಾಡೋದು? ಇವಾಗ ನನ್ನ ಲಾಸ್ ಆಗ್ಬಿಟ್ಟಿದೆ. ಆ ಲೋನ್ ಈಸ್ಕೊಂಡೆ ತಾನೆ ಲಾಸ್ ಮಾಡೋದು. ಯಾರು ಕೊಡ್ತಾರೆ? ನಂಬ್ಕೊಂಡು ಯಾವ ಅಂಗಡಿ ಐತೆ? ಸಾಲ ಕೊಡೋರು ಕೂಡ ನಿಮಗೇನು ಪ್ರೂಫ್ ಐತೆ ಅಂತ ಕೇಳ್ತಾರೆ. ಏನಾಯ್ತು? ನಮ್ಮ ಹತ್ರ ಒಡವೆ ಇಲ್ಲ, ಏನಿಲ್ಲ. ನೋಡಿ, ನಾನು ತಾಲ್ ಚೈನ್ ಎಲ್ಲ ಇಕ್ಬಿಟ್ಟು ಇವಾಗ ನಾನು ಅಂಗಡಿ ಇಕ್ಕಿದೆ. ಇವಾಗ ನಂದೆಲ್ಲ ಹೋಯ್ತು. ಯಾರು ತಗೊಂಬಂದು ಕೊಡ್ತಾರೆ ನಮಗೆ? ನಮ್ಮ ಮಕ್ಕಳಿಗೆ ಹೆಂಗೆ ಸಾಕೋದು ನಾವು? ಏನು ಮಾಡೋದೋ ಗೊತ್ತಿಲ್ಲ ಮೇಡಮ್. ನೀವೇ ಸ್ವಲ್ಪ ಮಾಡಬೇಕು, ನಮಗೆ ಹೆಲ್ಪ್ ಮಾಡಬೇಕು. ಸರ್ಕಾರಕ್ಕೆ ಏನೇ ಅಂತ ಇದ್ದಾರೆ, ಅವ್ರವರು ಅಂಗಡಿ ನೀವು ಕ್ಲೀನ್ ಮಾಡೋದು ನಾವೇನು ತಪ್ಪನ್ನಲ್ಲ. ಸೈಡಲ್ಲೇ ನಾವು ಹಾಕಿದ್ವಿ, ಯಾರೂ ಡಿಸ್ಟರ್ಬು ನಾವು ಮಾಡಿಲ್ಲ. ಇವಾಗ ಈ ಬಾತ್ರೂಮ್ ಹೊಡೆದಾಕಿದ್ದಾರೆ. 100 ಜನ ಬಂದು ಇಲ್ಲಿ ಹುಚ್ಚ ಉಯ್ದುಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಹೆಣ್ಮಕ್ಳು ಇಲ್ಲಿ ಕೂತಿರ್ತೀವಿ, ಅದನ್ನು ನಮಗೆ ನಾಚಿಕೆ ಆಗಲ್ವಾ? ಇವಾಗ ಅವ್ರು ಏನಂತಾರೆ, ಕ್ಲೀನಾಗಿ ನೀಟಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ನೀಟ್ ಮಾಡಿದ್ದಾರೆ? ಎಲ್ಲ ಹೊಡೆದಾಕ್ಬಿಟ್ಟು ಹೋಗ್ಬಿಟ್ರು. ಇವಾಗ ನಾವೆಲ್ಲ ಕಷ್ಟಪಡ್ತಾ ಇರೋದು. ಬಾತ್ರೂಮ್ ಒಂದು ಅರ್ಜೆಂಟ್ ಬಾತ್ರೂಮ್ ಹೋಗೋಬೇಕಂದ್ರೆ ಇಲ್ಲಿರೋ ಪಬ್ಲಿಕ್ ಎಲ್ಲೂ ಹೋಗ್ತಾ ಇದ್ದಾರೆ. ಒಂದು 5 ರೂಪಾಯಿ ಕೊಟ್ಬಿಟ್ಟು ಬಾತ್ರೂಮ್ಗೆ ಹೋಗ್ತಾರೆ. ಮನೆ ಗಂಟ ಹೋಗೋಕ್ಕಾಗುತ್ತಾ? ಹೋಗಲ್ವಲ್ಲ. ಆ ಥರ ತುಂಬ ಕಷ್ಟ ನಮ್ಗೆ ಕೊಡ್ತಾ ಇರೋದು ಅವರು ಸ್ವಲ್ಪ ಮನಸ್ಸು ಮಾರಿ ನಮಗೇನೋ ಒಂದು ಸ್ವಲ್ಪ ಜಾಗ ಕೊಟ್ಟರೆ ಸರಿಯಾಗುತ್ತೆ. ಅದುವೇ ನಮ್ಗೆ ತುಂಬ ಸಂತೋಷ.